ಹೋಲ್ ಬರ್ಬೇಕಾದ್ರೆ ಲೋಡ್ ಮಾಡಿದ್ರು. ಲೋಡ್ ಮಾಡ್ಬೇಕಾದ್ರೆ ಅದು ಏಟಾಗಿರಲಿಲ್ಲ. ಈಗ ಇನ್ನೊಂದ್ಸರಿ ಹೋಲ್ ಹಾಕಿ ಇದು ಮಾಡೋಕ್ಕೆ ಹೋಗಿ ಆ ಥರ ಒಂಥರ ಮದ್ದು ಸಿಡಿದಿದೆ. ಸ್ವಲ್ಪ ನಮ್ಮ ಹುಡುಗನಿಗೆ ಏಟಾಗಿದೆ. ಏನು ಏಟಾಗಿದೆ? ಜಾಸ್ತಿ ಏಟಾಗಿದೆಯಾ? ಸ್ವಲ್ಪ ಜಾಸ್ತಿ ಏಟಾಗಿದೆ. ಕೈಗೆ ಒಂದು ಸ್ವಲ್ಪ ಹೊಟ್ಟೆಗೆ. ಯಾರೆಲ್ಲ ಕೋರೆ ಎಲ್ಲ ಕೊರಿಸ್ತಿದ್ರು? ಕೋರೆ ಎಲ್ಲ ಕೊರಿಸ್ತಿದ್ದಾರೆ? ಬರೇನಿಲ್ಲ ಸರ್, ಸಾಧಾರಣವಾಗಿ ಮಾಡ್ಕೊಂತ ಇದ್ದೀವಿ. ಸಣ್ಣದಾಗಿ ನೀವೆಲ್ಲ ಸಾಧಾರಣವಾಗಿ ಸಿಂಪಲ್ಲಾಗಿ ಮಾಡ್ಕೊಂತ ಇದ್ದೀವಿ. ಏನು ಬರೇನಲ್ಲ, ಸಾಧಾರಣವಾಗಿ ಮಾಡ್ಕೊಂತ ಮತ್ತೆ ಎಲ್ಲವ್ರೀಗ ತುಮಕೂರು ಕರ್ಕೊಂಡು ಹೋದ್ರ? ತುಮಕೂರು ಹೋಗಿದ್ದಾರೆ. ಇಲ್ಲಿ ಟ್ರೀಟ್ಮೆಂಟ್ ತೋರಿಸಿದ್ದಾರೆ ಅವರು. ಇಲ್ಲಾಗಲ್ಲ ಅಂತೇಳಿ ತುಮಕೂರು ಹೋಗಿದ್ದಾರೆ. ಹೆಸರೇನವ್ರದ್ದು? ಅವ್ರು ಮಂಜುನಾಥ್. ಈಗ ಏನು ಮಧುಗಿರಿ ತಾಲೂಕು ಡಿವೇಳಿ ಗ್ರಾಮ ಪಂಚಾಯತಿ ಹೊಸಳ್ಳಿ ಹತ್ರ ಏನು ಬಂಡೆ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಮಾಡ್ತಾಯಿದ್ರು. ಇಲ್ಲಿ ಮಂಜುನಾಥ್ ಅನ್ನೋರ್ಗೂ ಮತ್ತು ಕೋಟಪ್ಪನವ್ರಿಗೂ ಮಾಲೀಕರು ಮತ್ತು ಕೆಲಸಗಾರರಿಬ್ಬರಿಗೂ ತೊಂದರೆ ಆಗಿದೆ. ಇದರಿಂದ ಅವ್ರಿಗೇನೇ ತೊಂದರೆ ಆದ್ರೂ ಕೂಡ ಏನು ಕಾನೂನು ಕ್ರಮವಾಗಿ ಏನೇನು ಅವ್ರಿಗೆ ಸಹಕಾರ ಎಲ್ಲ ಕೊಡಬೇಕು, ಸರ್ಕಾರದ ಕಡೆಯಿಂದ ಇರ್ಬೋದು, ಮತ್ತು ಅಲ್ಲಿ ಗಣಿಗಾರಿಕೆ ನಡೆಸ್ತಕ್ಕಂಥ ಮಾಲೀಕರ ಕಡೆಯಿಂದ ಏನಿರಬೇಕು ಅದೆಲ್ಲ ಕೊಟ್ಟು ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪಾಯದಿಂದ ಅವ್ರನ್ನ ಸುರಕ್ಷತೆ ಕಡೆ ತಗೊಂಡೋಗುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಅದ್ರ ಜೊತೆಗೆ ಈ ಗಣಿಗಾರಿಕೆ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವರು ಏನು ತೀರಾ ಅದ್ರ ಜ್ಞಾನನೇ ಇಲ್ಲದೇ ಇರೋ ಅಂಥವ್ರಿಗೆ ಸ್ವಲ್ಪ ಸುರಕ್ಷತೆ ಬಗ್ಗೆ ಹೇಳ್ಕೊಡ್ಬೇಕು ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಮಾನ್ಯ ಕಲ್ಲು ಗಣಿಗಾರಿಕೆ ಇಲಾಖೆಯವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಇದ್ರ ತೀವ್ರವಾಗಿ ಕ್ರಮ ತಗೊಂಡು ಇದನ್ನು ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾನು